ದಿನಾಂಕ 3/5/2026 ಸಂಜೆ 8:30 ಸಮಯದಲ್ಲಿ ಸುಲ್ತಾನ ಬಾನು ಅನ್ನೋರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದರಲ್ಲಿ ಅವರ ಮಗ ಮೊಹಮ್ಮದ್ ಶೋಯಬ್ ಅನ್ನೋರನ್ನ ಈ ಹಿಂದೆ ಅವರ ಮಗನ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿರುತ್ತೆ 2025ನೇ ಇಸ್ವಿಯಲ್ಲಿ ಉದಯಗಿರಿಯಲ್ಲಿ. ಆ ಒಂದು ಯಾರು ಡೆತ್ ಆಗಿರ್ತಾರೆ ಅವರ ಅಣ್ಣ ತಮ್ಮದಿರು ನನ್ನ ಮಗನ ಮರ್ಡರ್ ಮಾಡಿರ್ತಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರೈಮ್ ನಂಬರ್ 111/24 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಲಾಗಿತ್ತು. ತನಿಖಾ ತಂಡದಲ್ಲಿ ಕುಮಾರ್ ಇನ್ಸ್ಪೆಕ್ಟರ್, DSP ಕುಮಾರ್ ಇನ್ಸ್ಪೆಕ್ಟರ್, ಶರತ್ ಕುಮಾರ್ ಇನ್ಸ್ಪೆಕ್ಟರ್, ಬಾನು ಜನಬಾಯಿ ಕಡಪಟ್ಟಿ ಸಬ್ ಇನ್ಸ್ಪೆಕ್ಟರು, ವಿನೋದ್ ಕುಮಾರ್ ಮತ್ತು ಸಿಬ್ಬಂದಿಗಳನ್ನು ಒಳಪಟ್ಟಂತೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ಒಟ್ಟು 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಖಾಲಿಕ್ ಅಹಮದ್, ಸೈಯದ್ ಶೋಯಬ್, ಮೊಹಮ್ಮದ್ ಸೈಫ್, ಮೊಹಮ್ಮದ್ ಮಸೂದ್ ಅಹಮದ್, ರಿಹಾನ್ ಅಹಮದ್ ಖಾನ್ ಈ ಒಂದು ಅಕ್ಯೂಸ್ನ ದಸ್ತಗಿರಿ ಮಾಡಿ ಅವರನ್ನು ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ. ಈಗ ಯಾರು ಡಿಸೀಸ್ಡ್ ಇದ್ದಾರೆ ಮೊಹಮ್ಮದ್ ಶೋಯಬ್ ಅವರು ಈ ಹಿಂದೆ 2025ನೇ ಇಸ್ವಿ ನವಂಬರ್ ಅಥವಾ ಡಿಸೆಂಬರಲ್ಲಿ ಒಂದು ಸೋಫಿಯನ್ ಅನ್ನೋರನ್ನ ಮರ್ಡರ್ ಮಾಡಿರ್ತಾರೆ. ಅವರ ಬ್ರದರ್ಸ್ ಅಂದರೆ ಅವರ ಓನ್ ಬ್ರದರ್ ಸೈಯದ್ ಶೋಯಬ್ ಅನ್ನೋರು ಅವರ ಸ್ನೇಹಿತರೊಂದಿಗೆ ಬಂದು 2ನೇ ತಾರೀಕು ಅವರು ಪ್ಲ್ಯಾನ್ ಮಾಡ್ತಾರೆ ಮರ್ಡರ್ ಮಾಡಲಿಕ್ಕೆ. ಅವ್ರ ಮನೆ ಹತ್ರನೇ ಕಾಯ್ದು ಕೂತಿರ್ತಾರೆ, ಆದರೆ ಅವತ್ತು ಅವ್ರ ಮನೆಯಿಂದ ಹೊರಗಡೆ ಬರಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾರಕಾಸ್ತ್ರಗಳಿದೆ ಅದು ಸುಮಾರು 1 ತಿಂಗಳಿಂದನೇ ಅವ್ರು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ 2ನೇ ತಾರೀಕು ಸಕ್ಸಸ್ ಆಗದಿಲ್ದಿರೋ ಕಾರಣ 3ನೇ ತಾರೀಕು ಒಂದು ಹೊಸಾದ ಸಿಮ್ ತೊಗೊಂಡು ಕನ್ನಡದಲ್ಲಿ ಮಾತಾಡಿದ್ರೆ ಇವರು ಬರ್ತಾರೆ ಅಂತೇಳಿ ಈಸಿಯಾಗಿ ಔಟ್ಸ್ಕರ್ಟ್ಸ್ ಕರೆದು ಒಂದು ಟ್ರ್ಯಾಪ್ ಥರ ಮಾಡಿ ಅವ್ರನ್ನ ಮರ್ಡರ್ ಮಾಡ್ಬೋದು ಅಂತ ಸಂಚು ರೂಪಿಸಿ ಅವ್ರನ್ನ ಒಂದು ಕಾರ್ ಡೀಲರ್ಸ್ ಇರ್ತಾರೆ ಮೊಹಮ್ಮದ್ ಶೋಯಬ್ ಅವರು. ಅವ್ರು ಕಾರ್ ಡೀಲಿಂಗ್ ಮಾಡೋ ಸಲುವಾಗಿ ಔಟ್ಸ್ಕರ್ಟ್ಸ್ ಅಂದರೆ ಗಂಜಾಮ್ ರಸ್ತೆ ನಿಮಿಷಾಂಬ ಟೆಂಪಲ್ ಹಿಂಭಾಗ ಸುಮಾರು 500-600 ಮೀಟರ್ ದೂರದಲ್ಲಿ ಅವ್ರನ್ನ ಕರೆಸಿ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೈದಿರ್ತಾರೆ ಅಂತ ತಿಳಿದು ಬಂದಿರುತ್ತೆ. ಅವರ ಬ್ರದರ್ ಆ್ಯಕ್ಚುಲಿ ಇವನು ಮೊಹಮ್ಮದ್ ಶೋಯಬ್ ಏನಿರ್ತಾರೆ ಇವ್ರನ್ನ ಸಹ ಆ ಮರ್ಡರ್ ಕೇಸಲ್ಲಿ ದಸ್ತಗಿರಿ ಮಾಡಿರ್ತಾರೆ. ದಸ್ತಗಿರಿ ಮಾಡಿದರೆ ಇವರು ಸುಮಾರು 2 ತಿಂಗಳ ಹಿಂದೆ ಬೇಲ್ನಿಂದ ಆಚೆ ಬರ್ತಾರೆ. ಬೇಲ್ನಿಂದ ಆಚೆ ಬಂದ ನಂತರ ಇವರು ಭಾಳ ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಒಂದು ಹವಾ ಮೇಂಟೈನ್ ಮಾಡ್ತಾ ಇರ್ತಾರೆ ಅಂತ ಹೇಳಿರ್ತಾರೆ. ಹಂಗಾಗಿ ಆಮೇಲೆ ಅದರಲ್ಲಿ ಯಾರು ಡಿಸೀಸ್ಡ್ ಇದ್ದಾರೆ ಸೋಫಿಯನ್ನು ಅವರ ಬ್ರದರ್ಸ್ಗೆ ಅವರ ಬ್ರದರ್ನ ಮರ್ಡರ್ ಮಾಡಿರೋಂಥ ರೈವಲ್ರಿ ಇರುತ್ತೆ. ಹಂಗಾಗಿ ಎಲ್ಲರೂ ಯುನೈಟ್ ಆಗಿ ಅವರವ್ರ ಫ್ರೆಂಡ್ಸು ಈ ಒಂದು ಮರ್ಡರ್ ಮಾಡ್ತಾರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ತಿಳಿದು ಬಂದಿರೋ ಪ್ರಕಾರ ಒಂದು ಸಣ್ಣ ವಿಚಾರಕ್ಕೆ ಒಂದು ಕಾರು ಮತ್ತು ಬೈಕ್ ಟಚ್ ಆಗಿರುತ್ತೆ. ಆ ಸಂಬಂಧವಾಗಿ ಸಣ್ಣ ವಿಚಾರಕ್ಕೆ ಗಲಾಟೆ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ಒಂದು ಮರ್ಡರ್ ಆಗಿರುತ್ತೆ ಉದಯಗಿರಿಲಿ ಅಂತ ತಿಳಿದು ಬಂದಿದೆ. ಅದಕ್ಕೆ ರಿವೆಂಜ್ ಆಗಿ ಇವರು 1 ತಿಂಗಳಿಂದನೂ ಮಾರಕಾಸ್ತ್ರಗಳನ್ನ ತಗೊಂಡು 1 ತಿಂಗಳಿಂದನೂ ಅವರು ಯೋಚನೆ ಮಾಡಿರ್ತಾರೆ ಮರ್ಡರ್ ಮಾಡಬೇಕಂತೇಳಿ. ಇವರು ಬೇಲಿಂದ ಆಚೆ ಬಂದ ನಂತರ 2ನೇ ತಾರೀಕು ಅವ್ರ ಮನೆ ಹತ್ರನೇ ಮರ್ಡರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇವರು ಮನೆಯಿಂದ ಹೊರಗಡೆ ಬರೆದಿರೋ ಕಾರಣ 3ನೇ ತಾರೀಕು ಅವ್ರನ್ನ ಕರೆಸ್ಕೊಂಡು ಔಟ್ಸ್ಕರ್ಟ್ಸ್ ಅಲ್ಲಿ ಅವ್ರನ್ನ ಟ್ರ್ಯಾಪ್ ಮಾಡೋ ಥರ ಮಾಡಿ ಇಲ್ಲಿ ಮರ್ಡರ್ ಮಾಡ್ತಾರೆ. ಆ ಕೇಸಲ್ಲಿ ಉದಯಗಿರಿ ಕೇಸಲ್ಲೂ ಸಹ ಅವರು ವಿಡಿಯೋ ಮಾಡಿರ್ತಾರೆ. ಅವರು ವಿಡಿಯೋ ಮಾಡಿ ಹೊರಗೆ ಬಿಟ್ಟಿರ್ತಾರೆ. ಅದರಿಂದ ಇವರು 3ನೇ ತಾರೀಕು ಇವರು ಮರ್ಡರ್ ಮಾಡಿದಾಗ ಇವರು ಸಹ ವಿಡಿಯೋ ಮಾಡಿ ಹೊರಗೆ ಬಿಟ್ಟಿರ್ತಾರೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಅವರೇನೆ ಹಾಕಿರ್ತಾರೆ. ಯಾವುದು ಮೊಹಮ್ಮದ್ ಶೋಯಬ್ 6 ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಉದಯಗಿರಿಯಲ್ಲಿ 4 ಪ್ರಕರಣಗಳು, ದೇವರಾಜ್ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ, ನರಸಿಂಹರಾಜ್ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಯಾವುದ್ರಲ್ಲಿ ಇಲ್ಲ, ಅವರು MOB, ಅವರು ಕಳ್ಳತನ ಕೇಸ್ ಇರೋದ್ರಿಂದ ಅವರು MOB ಇರ್ತಾರೆ. ಇವ್ರ ಜೊತೆ ಸೋಯಬ್ ಅವರ ಬ್ರದರು ಸೂಫಿಯನ್ ಅಂತಿರ್ತಾರೆ.
ಅವರು ಇನ್ನೂ ಜೆ ಸಿಲೇ ಇರ್ತಾರೆ. ಜೆ ಸಿಲೇ ಇರ್ತಾರೆ. ಅದು ಇನ್ನೂ ತನಿಖೆ ಮೂಲಕ ತಿಳಿಬೇಕಾಗಿದೆ. ಇವ್ರ ಮೇಲೆ ಎಷ್ಟು ಪ್ರಕರಣ ಇದೆ ಮತ್ತು ಇವ್ರು ಯಾವುದಾದ್ರೂ ಬೇರೆ ಒಂದು ಇದರಲ್ಲಿ ಭಾಗಿಯಾಗಿದ್ದರಾ ಏನು ಅಂತೇಳಿ ಇನ್ನು ತನಿಖೆ ಹಂತದಲ್ಲಿದೆ. ತನಿಖೆ ಮೂಲಕ ತಿಳಿಬೇಕಾಗಿದೆ. ಯಾರು ಕಳ್ಳತನ ಮಾಡ್ತಾ ಇರ್ತಾರೆ ಮತ್ತು ಹಳೆ ಗಾಡಿಗಳನ್ನ ಇದು ಸೇಲ್ ಮಾಡುವಂಥ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆವ ದಿವಸ ಮೊಹಮ್ಮದ್ ಸೋಯಬ್ ಮತ್ತು ಅವರ ತಂಗಿ ಗಂಡ ಬಿಲಾಲ್ ಅವರಿಬ್ಬರೂ ಒಂದು ವೆಹಿಕಲ್ ಬೇಕಾಗಿದೆ ಮತ್ತು ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಎಕ್ಸ್ಚೇಂಜ್ ಮಾಡೋದಕ್ಕೆ ಒಂದು ವೆಹಿಕಲ್ ತರ್ತೀವಿ, ನೀವು ತೊಗೊಂಡು ಬನ್ನಿ ಅಂತೇಳಿ ಕನ್ನಡದಲ್ಲಿ ಮಾತಾಡಿರ್ತಾರೆ. ಹಂಗಾಗಿ ಅವರು ಯಾವುದೇ ರೀತಿ ಅನುಮಾನ ಪಡದೆ ಅವರು ಬಂದಿರ್ತಾರೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ವೆಹಿಕಲ್. ಅವರು ಅದಕ್ಕೆ ಮುಂಚೆ ಅವರು ಅಟೆಂಪ್ಟ್ ಮಾಡಿರ್ತಾರೆ. ಅಲ್ಲಿ ಸಾಧ್ಯ ಆಗಿರಲ್ಲ, ಯಾಕೆಂದರೆ ಅವ್ರದ್ದೇ ಏರಿಯಾ ಇರುತ್ತೆ ಮತ್ತು ಅವನು ಹೊರಗಡೆ ಬರಲ್ಲ, ಅವತ್ತು ಮನೆಯಿಂದ ಹೊರಗಡೆ ಬರಲ್ಲ. ಸೊ ಇದು ಔಟ್ಸ್ಕರ್ಟ್ಸ್ ಇರೋದ್ರಿಂದ ಇಲ್ಲಿಗೆ ಕರೆದಿರ್ತಾರೆ. ಫಸ್ಟು 2ನೇ ತಾರೀಕು ಅಲ್ಲೇ ಯೋಚನೆ ಮಾಡಿರ್ತಾರೆ. ಅಲ್ಲಿ ಅವರು ಮನೆಯಿಂದ ಅವತ್ತು ಮೊಹಮ್ಮದ್ ಸೋಯಬ್ ಅವರು ಆಚೆ ಬರಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಇಲ್ಲಿ ಕಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಯಾವುದು ಇಲ್ಲ ಆ ಥರ ಇಲ್ಲ. ನಾನು ಜೈಲಿಂದ ಬಂದಿದ್ದೀನಿ ಅಂತ ಹುಡುಗರ ಹತ್ರ ಎಲ್ಲ ಸ್ವಲ್ಪ ಹವಾ ಮೇಂಟೈನ್ ಮಾಡ್ತಾ ಇದ್ದೆ. ಅಂದರೆ ಸುಮ್ಮನೆ ಹಂಗೆ ಬಿಲ್ಡಪ್ ಕೊಡ್ತೆ ಹುಡುಗರ ಜೊತೆ ಎಲ್ಲ. ನಾನು ಜೈಲಿಗೆಲ್ಲ ಹೋಗಿ ಬಂದಿದ್ದೀನಿ ಅಂತ ಆ ಥರ ಬಿಲ್ಡಪ್ ಕೊಡ್ತಾ ಇರ್ತೀನಿ ಅಷ್ಟೇ. ಇನ್ನೂ ಇದ್ದಾರೆ ಆರೋಪಿಗಳು, ಇನ್ನೂ 4 ಜನ ಇದ್ದಾರೆ ಅಂತ ಈವರೆಗೂ ತನಿಖೆಯಿಂದ ತಿಳಿದು ಬಂದಿದೆ. ಇನ್ನೂ ಹೆಚ್ಚಿನ ತನಿಖೆಯಲ್ಲಿ ಇನ್ನೂ ಏನಾದರೂ ಬೇರೆಯವ್ರದ್ದು ಪಾತ್ರ ತಿಳಿದು ಬಂದರೆ ಅವ್ರನ್ನೂ ಸಹ ದಸ್ತಗಿರಿ ಮಾಡಿ ಈಗ 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ 4 ಜನ ಅರೆಸ್ಟ್ ಬಾಕಿ ಇದೆ. ಇನ್ನೂ ತನಿಖೆಯಲ್ಲಿ ಬೇರೆ ಯಾರು ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರನ್ನೂ ಸಹ ಮಾಡಬೇಕಾಗುತ್ತೆ. ಮಾರಕಾಸ್ತ್ರಗಳೆಲ್ಲ 1 ತಿಂಗಳ ಹಿಂದೆ ಮಾಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಅದು ಎಲ್ಲಿ ಮಾಡಿದ್ದಾರೆ ಮತ್ತು ಅದೆಲ್ಲನೂ ಈಗ ತನಿಖೆಯಿಂದ ತಿಳಿದು ಬರಬೇಕು. ಅವ್ರಿಗೆ ಉದ್ದೇಶ ಇದ್ದರೆ ಆಗುತ್ತೆ, ಅಂದರೆ ಯಾರು ಮಾರಕಾಸ್ತ್ರ ಕೊಟ್ಟಿರ್ತಾರೆ ಅವ್ರಿಗೂ ಉದ್ದೇಶ ಇದ್ದರೆ ಆಗುತ್ತೆ, ಇಲ್ಲಾಂದರೆ ನೋಡಬೇಕು, ತನಿಖೆಯಲ್ಲಿ ಗೊತ್ತಾಗಬೇಕು. ಹಾಂ, ಹೇಳಿದ್ನಲ್ಲ, ಸೈಯದ್ ಶೋಯಬ್ ಸೂಫಿಯಾನ್ ಅವರ ಅಣ್ಣ. ಆ ಒಂದು ಉದಯಗಿರಿಯಲ್ಲಿ ಯಾರು ಡೆತ್ ಆಗಿರ್ತಾರೆ ಅವರ ಅಣ್ಣ ಇದರಲ್ಲಿ ಅಕ್ಯೂಸ್ಡ್.